ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇರಾಜ್ ಕಿಚನ್. ವೆಲ್ಕಮ್ ಟು ಇರಾಜ್ ಕಿಚನ್ ರೆಸಿಪೀಸ್. ಸೊ ನಾವಿವತ್ತು ಸಾಫ್ಟಾಗಿರೋ ಗುಲಾಬ್ ಜಾಮೂನ್ ಮಾಡೋಣ. ನನಗಂತೂ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ. ನಿಮ್ಗೆ ಯಾರಿಗಾದರೂ ಗುಲಾಬ್ ಜಾಮೂನ್ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ನಾನಿವತ್ತು GRB ಅವರ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಆ ಪ್ಯಾಕೆಟ್ನ ಮಾಡಿ ನೋಡಿ ಈ ರೀತಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಟ್ರಾನ್ಸ್ಫರ್ ಮಾಡಿದ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು, ಈ ರೀತಿ ಮೀಡಿಯಮ್ ಆಗಿರಬೇಕು. ಸೊ ಗುಲಾಬ್ ಜಾಮೂನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಇದನ್ನು ಒಂದು 10 ಮಿನಿಟ್ಸ್ ಹಾಗೆ ರೆಸ್ಟಾಗಿ ಬಿಡ್ತೀನಿ. ನೋಡಿ ಈ ರೀತಿ ಒಂದು ಪ್ಲೇಟ್ನ ಕವರ್ ಮಾಡಿ ಬಿಡಬೇಕು. ನೆಕ್ಸ್ಟ್ ನಾವಿಲ್ಲಿ ಪಾಕನ ರೆಡಿ ಮಾಡೋಣ. 2 ಕಪ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರೋದು GRB ಅವ್ರದ್ದು 200 ಗ್ರಾಮ್ ಅಷ್ಟು ಇದೆ ಪ್ಯಾಕೆಟು. ಸೊ ಅದಕ್ಕೆ ನಾನು ಇದೇ ರೀತಿ 2 ಕಪ್ನ ಸಕ್ಕರೆ ತೊಗೊಂಡಿದ್ದೀನಿ. ಸೊ ನಾವು ನೀರನ್ನ ಆ್ಯಡ್ ಮಾಡಬೇಕು. ಸೊ 200 ml ಸಕ್ಕರೆಗೆ ನಾವಿಲ್ಲಿ 400 ml ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಸೊ ನೀರನ್ನ ಆ್ಯಡ್ ಮಾಡಾದ್ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಒಂದೆರಡು ಕೇಸರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೇಸರಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ಇದನ್ನು ತುಂಬ ಗಟ್ಟಿ ಪಾಕ ಬರಬೇಕು ಅಂತ ಏನಿಲ್ಲ, ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಉಂಡೆಗಳನ್ನ ಕಟ್ಟೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕ್ಲೀನಾಗಿ ನಾವು ಬಾಲ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ನೋಡಿ ಈ ರೀತಿ ಕಟ್ಟಬೇಕು. ಸೊ ಈ ರೀತಿ ನಾವು ಯಾವ ರೀತಿ ಅದನ್ನು ಬಾಲ್ನ ರೋಲ್ ಮಾಡ್ತೀವೋ ಅದ್ರ ಮೇಲೇ ಜಾಮೂನು ಹೊಡೆಯಲ್ವ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನಾವು ಕ್ಲೀನಾಗಿ ಒತ್ತಿ ಪ್ರೆಷರ್ ಕೊಟ್ಬಿಟ್ಟು ಈ ರೀತಿ ಬಾಲ್ನ ಪ್ರಿಪೇರ್ ಮಾಡೋದ್ರಿಂದ ಒಂದು ಜಾಮೂನು ಕೂಡ ಹೊಡೆಯೋದಿಲ್ಲ. ಸೊ ನೋಡಿ ನಾನು ಈ ರೀತಿ ಎಲ್ಲನೂ ಬಾಲ್ಸ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಡು ಆ ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಸೊ ಚೆನ್ನಾಗಿ ಕಾಯ್ದ ನಂತರ ನೋಡಿ ನಾನು ಏನು ಬಾಲ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒಂದೊಂದಾಗಿಯೇ ಎಣ್ಣೆಗೆ ಬಿಡಬೇಕಾಗುತ್ತೆ. ನೋಡಿ ಎಣ್ಣೆ ಕಾಯ್ದಿದೆ. ಸೊ ನಾನು ಇವಾಗ ಒಂದೊಂದೇ ಬಾಲ್ಸ್ನ ನೋಡಿ ಈ ರೀತಿ ಕ್ಲೀನಾಗಿ ನಿಧಾನಕ್ಕೆ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸೊ ತುಂಬ ಜೋರಾಗಿ ಬಿಡಬಾರ್ದು. ಸೊ ಅದರಿಂದನೂ ಜಾಮೂನ್ ಹೊಡೆಯೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಬಿಡಬೇಕು. ನೋಡಿ ಈ ರೀತಿ. ಸೊ ಇದು ಗೋಲ್ಡನ್ ಕಲರ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ತಾ ಇರಿ. ನೋಡಿ ಈ ರೀತಿ ಕ್ಲೀನಾಗಿ ಆಗಾಗ ಕೈ ಆಡಿಸ್ಬೇಕಷ್ಟೇ. ಯಾವಾಗಲೂ ಕೈ ಆಡಿಸಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದನ್ನೆಲ್ಲನೂ ನಾವು ಇವಾಗ ಸಕ್ಕರೆ ಪಾಕಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಪಾಕದಲ್ಲಿ ಗುಲಾಬ್ ಜಾಮೂನ್ಸ್ ಎಲ್ಲನೂ ಒಂದು ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಒಂದು ನೈಟ್ ಬಿಟ್ಟು ಈಗ ಜಾಮೂನ್ನ ತೆಗ್ದಿದ್ದೀನಿ. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿತ್ತು. ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.